Okay, geographical features of Indian society ಏನು ಅಂತಂದರೆ it starts with Himalayas. ಫಸ್ಟ್ ಹಿಮಾಲಯಾಸ್ ರೇಂಜಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ನರ್ ಹಿಮಾಲಯಾಸ್. ಇದನ್ನು ಏನಂತ ಕರಿತೀವಿ ನಾವು ಇನ್ನರ್ ಹಿಮಾಲಯಾಸ್ ಅಂತ ಕರಿತೀವಿ. ಮತ್ತು ಇದು ಕಂಟಿನ್ಯೂಸ್ಲಿ ರೇಂಜ್ ಇರುತ್ತೆ ವಿಚ್ ಹ್ಯಾಸ್ ಲೋವೆಸ್ಟ್ ಪೀಕ್ಸು ಇರುತ್ತೆ. ಓಕೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಟು ನಾರ್ತ್ ಟು ಅಸ್ಸಾಂ ಇನ್ ಈಸಿ ಲೆಂಗ್ತ್ ಆಫ್ ನಿಯರ್ಲಿ 2560 kilometers. It includes the territories of Kashmir, Bhutan, Nepal, Bhutanchal, ಹಿಮಾಚಲ್ ಪ್ರದೇಶ್ ಆ್ಯಂಡ್ ಸಿಕ್ಕಿಂ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಇಟ್ ಕಂಟೈನ್ಸ್ 114 ಪೀಕ್ಸ್ ಆಫ್ ದ ರೇಂಜ್. ಇದರಲ್ಲಿ ಏನಿದೆ 114 ಪೀಕ್ಸ್ ಇದೆ. ಮೌಂಟ್ ಎವರೆಸ್ಟ್, ಕಾಂಚನಜಂಗಾ, ನಂದಿ ಪರ್ವತ್, ಗಂಗಾದೇವಿ ಇದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೋ ಅಟ್ಯಾಕ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ನಾರ್ತ್ ಈಸ್ಟ್ ಬಿಕಾಸ್ ಆಫ್ ದ ಹಿಮಾಲಯನ್ ರೇಂಜ್. If there will be no Himalayan ranges, there will be no rain. The fold of Great Himalayas are symmetrical in nature. The core of Himalayas is made of granites and it is perennially slow bound. Okay, snow irutte idralli. Number of glaciers descent in this range. ನೆಕ್ಸ್ಟು ಪೆನಿನ್ಸುಲರ್ ಪ್ಲ್ಯಾಟೋ. ಪೆನಿನ್ಸುಲರ್ ಪ್ಲ್ಯಾಟೋ ಅಂತ ಅಂದ್ಬಿಟ್ಟು ನೀವು ಬ್ರ್ಯಾಕೆಟಲ್ಲಿ ಪರ್ಯಾಯದ್ವೀಪದ ಪೃಷ್ಠಭೂಮಿ ಅದನ್ನು ಬೇಕಾದ್ರೆ ಬರಿಬೋದು. ಪರ್ಯಾಯ ಪರ್ಯಾಯ ಪರ್ಯಾಯದ್ವೀಪದ ಪೃಷ್ಠಭೂಮಿ. Okay, the land is covered by three sides of the land which is covered by three sides of water and one side of land. ಇದನ್ನು ಪೆನಿನ್ಸುಲರ್ ಪ್ಲ್ಯಾಟೋ ಅಂತ ಕರಿತೀವಿ. ಮತ್ತು ಇದರಲ್ಲಿ ಟೇಬಲ್ ಲೈಕ್ ಸ್ಟ್ರಕ್ಚರ್ ಇದೆ, ಅದನ್ನು ಪ್ಲ್ಯಾಟೋ ಅಂತ ಕರಿತೀವಿ. ಈ ಟೇಬಲ್ ಏನರಲ್ಲಿ ಕಂಪೋಸ್ ಆಗಿದೆ ಅಂದರೆ ಓಲ್ಡ್ ಕ್ರಿಸ್ಟಲೈನ್ ಫಾರ್ಮೇಷನ್ ಆಫ್ ಪಿ was mainly due to volcanic ಅಂದರೆ ಪೆನಿನ್ಸುಲರ್ ಪ್ಲ್ಯಾಟೋ. ದ ಫಾರ್ಮೇಷನ್ ಆಫ್ ಪೆನಿನ್ಸುಲರ್ ಪ್ಲ್ಯಾಟೋ ಏನಕ್ಕೆ ಆಯಿತು ಅಂದರೆ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ ಆಯಿತು ಆ ಟೈಮಲ್ಲಿ, ಮತ್ತು ಪ್ಲೇಟ್ ಮೂಮೆಂಟ್ಸ್ ಆಗಿದ್ದರಿಂದ ಇದು ಫಾರ್ಮ್ ಆಯಿತು. ಓಕೆ, ಈ ಟೇಬಲ್ ಲ್ಯಾಂಡ್ ಫಾರ್ಮ್ ಆಯಿತು. ಆ್ಯಂಡ್ ಇದು ಒಂದು ಮೋಸ್ಟ್ ಸ್ಟೇಬಲ್ ಆ್ಯಂಡ್ ಸ್ಟೇಬಲ್ ಲ್ಯಾಂಡ್ ಇನ್ ದ ಬ್ಲಾಕ್ಸ್ ಆಫ್ ಅರ್ತ್ಸ್ ಸರ್ಫೇಸ್ ಇದೆ. ಮತ್ತು ಇದು ಏನಕ್ಕೆ ಫಾರ್ಮ್ ಆಯಿತು ಅಂತಂದರೆ ಡ್ಯೂ ಟು ಬ್ರೇಕಿಂಗ್ ಆ್ಯಂಡ್ ಡ್ರಿಫ್ಟಿಂಗ್ ಆಫ್ ಗೋಡ್ವಾಲಾ ಲ್ಯಾಂಡ್ ಇದು ಫಾರ್ಮ್ ಆಯಿತು. ಈ ಪೆನಿನ್ಸುಲರ್ ಪ್ಲ್ಯಾಟೋ ಅನ್ನೋದು ಇದನ್ನು ಬ್ಲ್ಯಾಕ್ ಸಾಯಿಲಿಂದ ಮಾಡಿದ್ದಾರೆ. ಮತ್ತು ಪ್ಲ್ಯಾಟೂನಲ್ಲಿ ಬ್ರಾಡ್ ಶಾಲೋ ವ್ಯಾಲೀಸ್ ಇದೆ. 2 ಡಿವಿಷನ್ಸ್ ಇದೆ. ಸೆಂಟ್ರಲ್ ಐಲ್ಯಾಂಡ್ ಅದು ಮಧ್ಯಪ್ರದೇಶಲ್ಲಿದೆ, ಮತ್ತು ಡೆಕ್ಕನ್ ಪ್ಲ್ಯಾಟೋ ಅದು ಇಂಡಿಯಾಲಿದೆ ಅಂತ. ನೆಕ್ಸ್ಟು ಅಲ್ಲಿಗೆ ಪೆನಿನ್ಸುಲರ್ ಪ್ಲ್ಯಾಟೋ ಮುಗಿಯುತ್ತೆ. ನೆಕ್ಸ್ಟು ಕೋಸ್ಟಲ್ ಪ್ಲೇನ್. ಕೋಸ್ಟಲ್ ಪ್ಲೇನಲ್ಲಿ 2 ಡಿವಿಷನ್ಸ್ ಇದೆ ಅಗೇನು, ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಮತ್ತು ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತಂದರೆ ಇದನ್ನು ಪಶ್ಚಿಮ ಕರಾವಳಿ ಬಯಲು ಅಂತ ಕರೀತಾರೆ. ಬಿಕಾಸ್ ಆಫ್ ದಿಸ್ ಸಬ್ಮ್ಯಾರನ್ಸ್ ಇಟ್ ಇಸ್ ನ್ಯಾರೋಲಿ ಬಿಲ್ಟ್. ಇದು ಏನಂದರೆ ಇಟ್ ಇಸ್ ನ್ಯಾರೋಲಿ ಬಿಲ್ಟ್ ಆಗುತ್ತೆ. ಇದು ನ್ಯಾಚುರಲ್ ಕಂಡೀಷನ್ಸ್ ಏನಕ್ಕೆ ಪ್ರೊವೈಡ್ ಮಾಡುತ್ತೆ, ಏನಕ್ಕೆ ಅಂದರೆ ಪೋಸ್ಟ್ಸ್ ಆ್ಯಂಡ್ ಹಾರ್ಬರ್ಸ್, ಎಕ್ಸಾಂಪಲ್ ಮಂಗಳೂರು, ಕೊಚ್ಚಿನು, ಇವಕ್ಕೆಲ್ಲ ನ್ಯಾಚುರಲ್ ಕಂಡೀಷನ್ಸ್ ಪ್ರೊವೈಡ್ ಆಗುತ್ತೆ. ಎಕ್ಸ್ಟೆಂಡಿಂಗ್ ಫ್ರಮ್ ಗುಜರಾತ್ ಕೋಸ್ಟ್ ಟು ನಾರ್ತ್ ಕೋಸ್ಟ್ in the south, and the western coast may be divided into the following divisions. Okay, so ಇದು ಎಲ್ಲಿಂದ ಎಲ್ಲಿಗೆ ಡಿವೈಡ್ ಆಗಿದೆ, ನಾರ್ತಲ್ಲಿ ಗುಜರಾತ್ ಕೋಸ್ಟು, ಮತ್ತು ಸೌತಲ್ಲಿ ಕೇರಳ ಕೋಸ್ಟು. ಓಕೆ, ಮತ್ತು ವೆಸ್ಟರ್ನ್ ಕೋಸ್ಟ್ ಎಲ್ಲ ಇದೆ. ಇದು ಎಲ್ಲಿಂದ ಕಚ್ ಟು ಕಾಥಿಯಾವಾಡ್ ಕೋಸ್ಟ್ ಇನ್ ಗುಜರಾತಲ್ಲಿ ಕಚ್ ಟು ಕಾಥಿಯಾವಾಡ್ ಕೋಸ್ಟು, ಕೊಂಕಣ್ ಕೋಸ್ಟು ಮಹಾರಾಷ್ಟ್ರಲ್ಲಿ, ಗೋವನ್ ಕೋಸ್ಟು ಕರ್ನಾಟಕ ಅಲ್ಲಿ, ಮಲಬಾರ್ ಕೋಸ್ಟು ಕೇರಳ ಅಲ್ಲಿ. ಓಕೆ, ಇವೆಲ್ಲ ಇದ್ರ ಕೋಸ್ಟಲ್ ಲೈನ್ ಆಗಿರುತ್ತೆ. ದ ರಿವರ್ಸ್ ಫ್ಲೋಯಿಂಗ್ ಥ್ರೂ ದಿಸ್ ಕೋಸ್ಟಲ್ ಪ್ಲೇನ್ ಡು ನಾಟ್ ಫಾರ್ಮ್ ಎನಿ ಡೆಲ್ಟಾ. ಸೊ ಈ ಕೋಸ್ಟಲ್ ಪ್ಲೇನಲ್ಲಿ ಫ್ಲೋ ಆಗೋಂಥ ರಿವರ್ ಯಾವುದು ಡೆಲ್ಟಾ ಫಾರ್ಮ್ ಆಗಲ್ಲ. ಈ ಮಲಬಾರ್ ಕೋಸ್ಟ್ ಅನ್ನೋದು ಹ್ಯಾಸ್ ಗಾಟ್ ಸರ್ಟನ್ ಡಿಸ್ಟಿಂಗ್ವಿಷಿಂಗ್ ಫೀಚರ್ಸ್ ಇನ್ ದ ಫಾರ್ಮ್ ಆಫ್ ಕಯಲ್ ಬ್ಯಾಕ್ ವಾಟರ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ಫಿಶಿಂಗ್ ಇನ್ ಲ್ಯಾಂಡ್ ನ್ಯಾವಿಗೇಷನ್ ಡ್ಯೂ ಟು ಇಟ್ಸ್ ಸ್ಪೆಷಲ್ ಅಟ್ರಾಕ್ಷನ್ ಟು ಟೂರಿಸ್ಟ್. ಫೇಮಸ್ ಬೋಟ್ ರೇಸ್ ಟೇಕ್ಸ್ ಪ್ಲೇಸ್ ಎವ್ರಿ ಇಯರ್ which is famous, and Nehru Trophy, which is called as Vallamkalli boat race, is held in Punnamada Kayal. Okay, ಇದು ವೆಸ್ಟರ್ನ್ ಕೋಸ್ಟಲ್ ಲೈನ್ ಬಗ್ಗೆ. ನೆಕ್ಸ್ಟು ಈಸ್ಟರ್ನ್ ಕೋಸ್ಟಲ್ ಲೈನ್. ಆ್ಯಸ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಕೋಸ್ಟಲ್ ಲೈನ್, ಬ್ರಾಡರ್ ಆ್ಯಂಡ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಎಮರ್ಜೆಂಟ್ ಕೋಸ್ಟ್. ಓಕೆ, ವೆಸ್ಟರ್ನ್ ಕೋಸ್ಟಲ್ ಲೈನ್ ಥರ ಈಸ್ಟರ್ನ್ ಕೋಸ್ಟಲ್ ಲೈಟು ಕಂಪೇರ್ ಮಾಡ್ಬೋದು. ಇದು ವೆಲ್ ಡೆವಲಪ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲ ಈಸ್ಟರ್ನ್ ಕೋಸ್ಟಲ್ ಲೈನ್. ಎಮರ್ಜೆಂಟ್ ನೇಚರ್ ಆಫ್ ಈಸ್ಟರ್ನ್ ಕೋಸ್ಟಲ್ ಲೈನ್ ಹ್ಯಾಸ್ ಲೆಸ್ ನಂಬರ್ ಆಫ್ ಪೋಸ್ಟ್ ಆ್ಯಂಡ್ ಹಾರ್ಬರ್ಸ್. ಇದರಲ್ಲಿ ಲೆಸ್ ನಂಬರ್ ಆಫ್ ಪೋಸ್ಟ್ ಮತ್ತು ಹಾರ್ಬರ್ಸ್ ಆಗಿದೆ. ದ ಕಾಂಟಿನೆಂಟಲ್ ಶೆಲ್ಫ್ ಎಕ್ಸ್ಟೆಂಡ್ಸ್ ಅಪ್ ಟು 500 kilometers in sea, which makes it difficult for the development of good posts and harbors. Okay, so ಈ ಕಾಂಟಿನೆಂಟಲ್ ಶೆಲ್ಫು 500 ಕಿಲೋಮೀಟರ್ಸ್ ಸಿ ಒಳಗಡೆ ತನಕ ಆಗುತ್ತೆ. ಸೊ ಇಟ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ಮೇಕಿಂಗ್ ಪೋಸ್ಟ್ ಮತ್ತು ಹಾರ್ಬರ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ.
ದಟ್ ಈಸ್ ಅಬೌಟ್ ದ ಈಸ್ಟಲ್ ಕೋಸ್ಟಲ್ ಪ್ಲೇನ್. ಸೊ ಏನು ಈಸ್ಟಲ್ ಕೋಸ್ಟಲ್ ಪ್ಲೇನ್ ಅಂತಂದರೆ ಇದು ಸ್ವಲ್ಪ ಬ್ರಾಡರ್ ಆಗಿದೆ ಮತ್ತು ಎಮರ್ಜೆಂಟ್ ಕೋಸ್ಟ್ ಆಗಿದೆ. ವೆಲ್ ಡೆವಲಪ್ಡ್ ಏರಿಯಾಸ್ ಇದೆ ಇದರಲ್ಲಿ. ಯಾವ್ದು ಅಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಅಂದ್ಬಿಟ್ಟು. ಬಟ್ ಇದರಲ್ಲಿ ಕಮ್ಮಿ ಪೋಸ್ಟ್ಸ್ ಮತ್ತು ಹಾರ್ಬರ್ಸ್ ಆಗಿದೆ. ಯಾಕೆ ಅಂತಂದರೆ ಇದು 500 ಕಿಲೋಮೀಟರ್ಸ್ ಸಿ ತನಕ ಎಕ್ಸ್ಟೆಂಡ್ ಆಗಿದೆ. ಸೊ ಹಾಗಾಗಿ ಕಷ್ಟ ಆಗುತ್ತೆ ಒಳ್ಳೆ ಪೋಸ್ಟ್ ಮತ್ತು ಹಾರ್ಬರ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇಂಡಿಯೋ ಗ್ಯಾಜೆಟಿಕ್ ಪ್ಲೇನು. ಇದು ಫಾರ್ಮ್ ಆಗಿರೋದು ರಿವರ್ಸಿಂದ ಇಂಡಸ್, ಗಂಗಾ, ಬ್ರಹ್ಮಪುತ್ರ. ದೇ ವಾಸ್ ಅ ಜಿಯೋಸಿಂಕ್ಲಿನಲ್ ಡಿಪ್ರೆಷನ್ ವಿಚ್ ಅಚೈನ್ಡ್ ದ ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಡ್ಯೂರಿಂಗ್ ದ ಥರ್ಡ್ ಫೇಸ್ ಆಫ್ ಹಿಮಾಲಯನ್ ಮೌಂಟೇನ್ ರೇಂಜಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 64 miles years ago. ಸೊ ಈ ಇಂಡೋ ಗ್ಯಾಜೆಟಿಕ್ ಪ್ಲೇನ್ ಅನ್ನೋದೇನು ಅಂತಂದರೆ ಒಂದು ಡಿಪ್ರೆಷನ್ ಫಾರ್ಮ್ ಆಯಿತು. ಡಿಪ್ರೆಷನ್ ಫಾರ್ಮ್ ಆಗಿದ್ದಾಗ ಹಿಮಾಲಯನ್ ಹಿಮಾಲಯನ್ ಮೌಂಟೇನ್ ರೇಂಜ್ ಥರ್ಡ್ ಫೇಸ್ ಫಾರ್ಮ್ ಆದಾಗ, ಯಾವಾಗ 64 miles years ago ಇದು ಫಾರ್ಮ್ ಆದಾಗ ಇದು ಇಂಡೋ ಗ್ಯಾಜೆಟಿಕ್ ಪ್ಲೇನ್ ಫಾರ್ಮ್ ಆಯಿತು. ಡಿಪ್ರೆಷನ್ ಇದು ಸ್ಲೋಲಿ ಏನಾಯಿತು, ಗ್ರ್ಯಾಜುವಲಿ ಗಾಟ್ ಫಿಲ್ಡ್ ಬೈ ಸೆಡಿಮೆಂಟ್ಸ್ ಬ್ರಾಟ್ ಬೈ ಹಿಮಾಲಯಾಸ್ ಆ್ಯಂಡ್ ಪೆನಿನ್ಸುಲರ್ ರಿವರ್. Average depth of alluvial deposit in this plain ranges from 1000 to 2000 meters ತನಕ ಆವ್ರೇಜ್ ಡೆಪ್ತ್ ಇದೆ. ನೆಕ್ಸ್ಟ್ ಏನರ ಬಗ್ಗೆ ಬರೀಬೇಕು ಅಂದರೆ ಐಲ್ಯಾಂಡ್ಸ್ ಬಗ್ಗೆ ಬರೀಬೇಕು. ಐಲ್ಯಾಂಡ್ಸು ಇದು ಲೈಸ್ ಇನ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಇದರಲ್ಲಿ ಏನು ಅಂತಂದರೆ 572 ಐಲ್ಯಾಂಡ್ಸ್ ಇದೆ. ಓಕೆ, ಇದರಲ್ಲಿ ಏನು ಅಂತಂದರೆ ರಫ್ಲಿ 6 ಡಿಗ್ರಿ ನಾರ್ತ್ ಟು 14 ಡಿಗ್ರಿ ನಾರ್ತ್ ಆ್ಯಂಡ್ 19 ಡಿಗ್ರಿ ಈಸ್ಟ್ ಟು 94 ಡಿಗ್ರಿ ಈಸ್ಟ್ ಫಾರ್ಮ್ ಆಗಿದೆ. ಪ್ರಿನ್ಸಿಪಲ್ ಗ್ರೂಪ್ಸ್ ಆಫ್ ಐಲೆಟ್ಸ್ ಏನು ಅಂತಂದರೆ ರಿಚೀಸ್ ಆರ್ಕಿಯೋಫೆಲಾಗೋ ಅನ್ನೋದು ಲಿಬ್ರಿಂತ್ ಐಲ್ಯಾಂಡಲ್ಲಿದೆ, ಮತ್ತು ಅಂಡಮಾನ್ ನಾರ್ತಲ್ಲಿದೆ, ಮತ್ತು ದೇ ಆರ್ ಸೆಪ್ರೇಟೆಡ್ ಬೈ ವಾಟರ್ ಬಾಡೀಸ್ ವಿಟ್ ಇಸ್ 10 degree channel. Andaman lies in the north and Nicobar lies in the south. They are separated by water bodies which is 10 degree channel. It is believed that the islands are elevated oceans of submarine portions. Some smaller islands are volcanic in origin. Example, there are coral deposit, beautiful beaches, and they receive conventional rainfall. Some important peaks of Andaman Nicobar are Saddle Peak, okay, North Andaman alli, M Diavolo Middle Andaman alli, M Koyab South Andaman alli, M Thriller Great Andaman alli. Ivella about Andaman. Next we'll study about Lakshadweep Island. Lakshadweep ellide antandre it lies in the Arabian Sea. The islands located about 280 kilometers, 40 kilometers of Kerala Point, and the entire island is group built of coral deposit. There are approximately 36 islands, and out of which 11 are inhabited. Idralli 36 islands idre adra level inhabitation agide. Minicoy is the largest island. The entire group of island is broadly divided into 10 degree channel north, which is Amendvi Island in the north and Cananore Island in the south. The islands of this archipelago have storm beaches consisting of unconsolidated pebbles, shingles, cobbles, and bounders on the eastern seaboard. Okay, this is about the Andaman Island. Next, Thar Desert. Thar Desert ಏನು ಅಂದರೆ it is the greatest desert to the northwest of Aravalli Hills. Lies the great Indian desert of undulating dunes and barkans. This region receives lower rainfall which is up to 150 mm per year. It has an arid climate with low vegetation. During Mesozoic era, this region was under sea and can be corroborated by the evidence available at the Wood Fossils Park at Akal and marine deposits around Brahmasar near Jaisalmer. ಸೊ ಇದು ವುಡ್ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು. ಓಕೆ, ವುಡ್ ಡೆಪಾಸಿಟ್ಸ್ ಡ್ಯೂರಿಂಗ್ ಮೆಸೋಜೋಯಿಕ್ ಎರಾ ಈ ಏರಿಯಾ ಏನಿದೆ ಇದು ಸಿ ಕೆಳಗಡೆ ಇತ್ತು. ಮತ್ತು ಇದಕ್ಕೆ ನಮ್ಮ ಹತ್ರ ಏನಂದರೆ ವುಡ್ ಫಾಸಿಲ್ಸ್ ಇದೆ. ಎಲ್ಲಿದೆ ಅಂದರೆ ಆಕಲ್ ಮತ್ತು ಬ್ರಹ್ಮಸರ, ಜೈಸಲ್ಮರ್ ಪಕ್ಕ ಇರೋ ಬ್ರಹ್ಮಸರಲ್ಲಿ ಇದಕ್ಕಾದ ಪ್ರೂಫ್ ಇದೆ. ಸೊ ಈ ಅಂಡರ್ಲೈನ್ ರಾಕ್ ಸ್ಟ್ರಕ್ಚರು ಏನಿದೆ ಡೆಸರ್ಟ್ದು, ಇದು ಎಕ್ಸ್ಟೆನ್ಷನ್ ಆಫ್ ಪೆನಿನ್ಸುಲರ್ ಪ್ಲಾಟೋ ಆಗಿದೆ. ಆದರೆ ಎಕ್ಸ್ಟ್ರೀಮ್ ಆ್ಯರಿಡ್ ಕಂಡೀಷನಿಂದ ಇದನ್ನು ಸರ್ಫೇಸು ಫಾರ್ಮ್ ಆಗಿದೆ. ಸರ್ಫೇಸ್ ಫೀಚರ್ಸ್ ಹ್ಯಾವ್ ಬಿನ್ ಕಾರ್ವ್ಡ್ ಬೈ ಫಿಸಿಕಲ್ ವೆದರಿಂಗ್. ಸೊ ಇದ್ರದ್ದು ಫೀಚರ್ಸ್ ಏನು ಅಂತಂದರೆ ಥಾರ್ ಡೆಸರ್ಟು, ಮಶ್ರೂಮ್ ರಾಕ್ಸ್, ಶಿಫ್ಟ್ ಡ್ಯೂನ್ಸ್ ಆ್ಯಂಡ್ ಓಎಸ್ಎಸ್ ಇವೆಲ್ಲ ಫೀಚರ್ಸ್ ಆಗಿದೆ. ದ ಡೆಸರ್ಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು 2 parts. ಡೆಸರ್ಟ್ಸ್ನ 2 parts ಆಗಿ ಡಿವೈಡ್ ಮಾಡಿದೆ. ದ ನಾರ್ದರ್ನ್ ಪಾರ್ಟ್ ಇಟ್ಸ್ ಸ್ಲೋಪಿಂಗ್ ಟುವರ್ಡ್ಸ್ ಸಿಂಗ್, ದ ಸದರ್ನ್ ಪಾರ್ಟ್ ಸ್ಲೋಪಿಂಗ್ ಟುವರ್ಡ್ಸ್ ರನ್ ಆಫ್ ಕಚ್.
ಮೋಸ್ಟ್ ಆಫ್ ದ ರಿವರ್ ಇನ್ ದಿಸ್ ರೀಜನ್ ಆರ್ ಎಫೆಮೆರಲ್. ಓಕೆ, ಮೋಸ್ಟ್ ಆಫ್ ದ ರಿವರ್ಸ್ ಇದರಲ್ಲಿ ಆರ್ನ ಎಫೆಮೆರಲ್ ಅಂತ ಕರೀತಾರೆ. ಲೋ ಪ್ರೆಸಿಪಿಟೇಷನ್ ಆ್ಯಂಡ್ ಹೈ ಇವಾಪ್ರೇಷನ್ ಮೇಕ್ಸ್ ದ ವಾಟರ್ ಡೆಫಿಷಿಟ್ ರೀಜನ್. ಸೊ ಇದ್ರ ಕನ್ಕ್ಲೂಷನ್ ಏನು ಅಂತಂದರೆ, ಜಿಯೋಗ್ರಫಿಕಲ್ ಫೀಚರ್ಸ್ ನಮ್ಮ ಇಂಡಿಯಾದು ಏನೇನು ಇನ್ಕ್ಲೂಡ್ ಆಗುತ್ತೆ, ರಿವರ್ಸ್, ಮೌಂಟೇನ್ಸ್, ಡೆಸರ್ಟ್ಸ್ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಇದರಿಂದ ನಮ್ಮ ಕ್ಲೈಮೇಟ್, ಡೈವರ್ಸಿಟಿ ಆ್ಯಂಡ್ ಅವೈಲಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇದೆಲ್ಲ ಕ್ರಿಟಿಕಲ್ ರೋಲ್ ಪ್ಲೇ ಆಗುತ್ತೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಫೀಚರ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸರ್ವೇಷನ್ ಎಫರ್ಟ್ಸ್, ಎನ್ಶೂರಿಂಗ್ ವೆಲ್ ಬೀಯಿಂಗ್ ಆಫ್ ಎಕೋಸಿಸ್ಟಮ್ ಆ್ಯಂಡ್ ಹ್ಯೂಮನ್ ಸೊಸೈಟೀಸ್ ಅಲೈಕ್. ಓಕೆ, ಇದನ್ನು ಕನ್ಕ್ಲೂಷನಲ್ಲಿ ಬರೀಬೋದು.